ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳಿನ ಪಲ್ಯ ಬಸ್ಸಾರು. ಏನೇನು ಪದಾರ್ಥಗಳು ಬೇಕು ಮತ್ತು ಹೇಗೆ ಮಾಡೋದು ಅನ್ನೋ ವಿಧಾನನ ನೋಡೋಣ. ಮೊದಲಿಗೆ ಸಾಂಬಾರ್ ಖಾರಕ್ಕೆ ಫ್ರೈ ಮಾಡೋಕ್ಕೆ ಒಂದು ಸಣ್ಣ ಟೊಮ್ಯಾಟೊ, ಒಂದು ಸಣ್ಣ ಈರುಳ್ಳಿ, ಒಂದು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋದು, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, 2 ಸ್ಪೂನ್ ತೆಂಗಿನ ತುರಿ, 2 ಕಡ್ಡಿ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, 10 ಕಾಳು ಮೆಣಸು. ಇದಿಷ್ಟು ಪದಾರ್ಥಗಳು ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಬೇಕಾಗಿರುವಂಥದ್ದು. ಸಾಂಬಾರ್ ಒಗ್ಗರಣೆ ಹಾಕೋಕ್ಕೆ ಸಾಸಿವೆ ಮತ್ತು ಕರಿಬೇವು. ಇನ್ನು ಪಲ್ಯಕ್ಕೆ 2 ಸ್ಪೂನಷ್ಟು ತೊಗರಿಬೇಳೆ, 1 ಬಟ್ಲಷ್ಟು ನೆನೆಸಿರೋಂಥ ಹೆಸರು ಕಾಳು ತಗೊಂಡಿದ್ದೀನಿ, 1 ಕಟ್ಟು ನುಗ್ಗೆ ಸೊಪ್ಪು ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ. ಪಲ್ಯದ ಒಗ್ಗರಣೆಗೆ 3 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, 3 ಸ್ಪೂನಷ್ಟು ತೆಂಗಿನಕಾಯಿ ತುರಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಾಸಿವೆ. ಇದಿಷ್ಟು ಬೇಕಾಗಿರೋ ಪದಾರ್ಥಗಳು. ಒಂದು ಕುಕ್ಕರಲ್ಲಿ ನೆನೆಸಿರುವಂಥ ಹೆಸರು ಕಾಳು, ತೊಗರಿಬೇಳೆ ಮತ್ತು ತೊಳೆದಿರುವಂಥ ಸೊಪ್ಪನ್ನು ಹಾಕಿ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಸೊಪ್ಪು ಮುಳುಗೋಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸ್ಬೇಕು. ಪೂರ್ತಿ ಏರ್ ಹೋದ್ಮೇಲೆ ಸೊಪ್ಪು ಕಾಳನ್ನ ಬಸ್ಕೋಬೇಕು. ಹೆಸರು ಕಾಳನ್ನ ಮೊದಲೇ ನೆನೆಸಿರೋದ್ರಿಂದ 1 ವಿಷಲ್ ಕೂಗ್ಸಿದ್ದೀನಿ. ಒಣಕಾಳಾದರೆ ಮೊದಲು ಕಾಳನ್ನ 3 ವಿಷಲ್ ಕೂಗಿಸಿ ಅದಾದಮೇಲೆ ಸೊಪ್ಪು ಹಾಕಿ 1 ವಿಷಲ್ ಕೂಗಿಸಿದ್ರೆ ಸರಿ ಹೋಗುತ್ತೆ. ನುಗ್ಗೆ ಸೊಪ್ಪಲ್ಲಿ ತುಂಬಾ ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ಹೆಚ್ಚಾಗಿ ನುಗ್ಗೆ ಸೊಪ್ಪು ಬಳಸೋದು ತುಂಬಾ ಒಳ್ಳೆಯದು. ಬಟ್ ನುಗ್ಗೆ ಸೊಪ್ಪು ಈಟು ಅಂತಾರೆ, ಅದಕ್ಕಾಗಿ ನಾನಿಲ್ಲಿ ಹೆಸರು ಕಾಳನ್ನು ಸ್ವಲ್ಪ ಜಾಸ್ತಿನೇ ಬಳಸ್ತಾ ಇದ್ದೀನಿ. ಸಾಂಬಾರ್ ಖಾರ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಟೊಮ್ಯಾಟೊ, ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು. ಒಂದು ಅರ್ಧ ಭಾಗದಷ್ಟು ಫ್ರೈ ಆದಮೇಲೆ ಅದಕ್ಕೆ ಜೀರಿಗೆ ಮೆಣಸು ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಹುರಿದಿರೋ ಪದಾರ್ಥಗಳೆಲ್ಲ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ 2 ಸ್ಪೂನಷ್ಟು ಕಾಳು ಮತ್ತು ಸೊಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಕಾಳು ಸೊಪ್ಪು ಹಾಕೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಪಾತ್ರೆಯಲ್ಲಿ ಅರ್ಧ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಕರಿಬೇವು ಹಾಕಿ ಸಿಡಿದ ಮೇಲೆ ರುಬ್ಬಿರುವಂಥ ಖಾರ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಕಾಗಿಲ್ಲ. ಖಾರ ಫ್ರೈ ಆದಮೇಲೆ ಹದ ನೋಡಿಕೊಂಡು ಸಪ್ಪೆ ಕಟ್ಟನ್ನು
ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉಪ್ಸಾರು ಬಸ್ಸಾರು ಕುದಿಯೋವಾಗ ಉಕ್ಕುತ್ತೆ, ಉಕ್ಕದೇ ಇರೋ ಥರ ನೋಡ್ಕೋಬೇಕು, ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಹಾಳಾಗುತ್ತೆ. ತೆಂಗಿನಕಾಯಿ ಹಾಕಿರೋದ್ರಿಂದ ಕುದಿತಾ ಕುದಿತಾ ಸಾಂಬಾರು ಗಟ್ಟಿಯಾಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೇನೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಉಪ್ಪು ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಬೆರೆಸ್ಕೋಬೇಕು. ನಾನಿಲ್ಲಿ ಸಪ್ಪೆ ಆಗಿತ್ತು, ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಅಷ್ಟೇ, ಇನ್ನೊಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನಾನು ತಗೊಂಡಿರುವಷ್ಟು ಪ್ರಮಾಣದ ಪದಾರ್ಥಗಳಿಗೆ ಒಂದು 6 ಜನಕ್ಕಾಗುವಷ್ಟು ಪಲ್ಯ ಮತ್ತು ಸಾಂಬಾರು ಆಗುತ್ತೆ. ಪಲ್ಯ ಒಗ್ಗರಣೆ ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದಿದ ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕಿ ಬಾಡಿಸಿ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು. ಬೆಂದಿರೋ ನುಗ್ಗೆ ಸೊಪ್ಪು ಕಾಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.